ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಸೌಂದರ್ಯ, ಅದು ಹೊರಗಡೆಯಿಂದ ಬನ್ನ ತಿಂಡಿ ಅಂತ ಮುದ್ದೆ ಬಸಾರ ಹಾಕ್ಕೊಟ್ರು. ಘಮ ಘಮ ಅಂತ ಇತ್ತು. ಸರಿಯಾಗಿ 2 ಬಾರಿಸ್ದೆ. ಪ್ರತಿದಿನ ನೀನು ಹೇಳೋ ಅಡುಗೆನೇ ಮಾಡೋರು. ಎಲ್ಲ ತಿಂದು ತಿಂದು ನಾಲ್ಗೆ ಒಂಥರ ಜಡ್ ಹಿಡ್ದೋಗಿತ್ತಪ್ಪ. ಇವತ್ತು ನಾಲ್ಗೆಗೆ ಸೂಪರ್. ತಿಂದಾದ್ಮೇಲೆ ಗೊತ್ತಾಯ್ತು ನೀನು ತಿಂಡಿ ತಿಂದಿಲ್ಲ ಅಂತ. ಯಾಕೆ ಸೌಂದರ್ಯ, ನೀನು ಮುದ್ದೆ ಅಂದ್ರೆ ಇಷ್ಟ ಇಲ್ವಾ? ಅಲ್ಲ, ಸೌಂದರ್ಯಂಗೆ ಇಷ್ಟ ಇಲ್ದಿರೋ ಅಡುಗೆ ಮಾಡಿದಾಳಲ್ಲ, ಅದಕ್ಕೆ ಸೌಂದರ್ಯ ತಿಂದಿಲ್ಲ. ಇದು ನನ್ನ ಮನೆ. ಇಲ್ಲಿ ಯಾರು ಏನ್ ತಿನ್ಬೇಕು ಅಂತ ಡಿಸೈಡ್ ಮಾಡೋಳು ನಾನು. ಇವತ್ತು ಆ ದೀಪ ಮಾಡಿದ ಅಡುಗೆ ನನಗೆ ಇಷ್ಟ ಇಲ್ಲ ಅಂತ ನಾನು ಎದ್ದು ಬಂದ್ರು ನೀವೆಲ್ಲ ಹೊಟ್ಟೆ ತುಂಬಾ ಚೆನ್ನಾಗಿ ತಿಂದು ತೇಗ್ತಾ ಇದ್ದೀರಲ್ಲ, ಮತ್ತಿಲ್ಲಿ ಯಾಕೆ ಬಂದ್ರಿ? ಅಯ್ಯೋ, ನನಗೂ ಇಷ್ಟ ಇರ್ಲಿಲ್ಲಮ್ಮ. ಎದ್ದು ಬರೋಣ ಅನ್ಕೊಂಡ್ರೆ ಬಾಬಾ ಅಲ್ಲೇ ಇದ್ರು, ಅದಕ್ಕೆ ನಾನು ಸುಮ್ಮನೆ ಅಲ್ಲೇ ಕುತ್ಕೊಂಡಿದ್ದೆ. ಏನೋ ಒಟ್ಟಿನಲ್ಲಿ ಚೆನ್ನಾಗಿ ಮುದ್ದೆ ಬಾರಿಸಿದ್ರಲ್ಲ ಬಿಡಿ. ತಿಂದೆ ನಿಜ, ಆದ್ರೆ ಅವಳು ಮಾಡಿರೋ ಅಡುಗೆ ತಿನ್ನೋಕೆ ಇಷ್ಟ ಇರ್ಲಿಲ್ಲ. ಏನೋ ಕಾಟಾಚಾರಕ್ಕೆ ತಿಂದೆ ಅಷ್ಟೇ. ಸೌಂದರ್ಯ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇನ್ಮೇಲೆ ಅಡುಗೆ ಮನೆ ಕಂಟ್ರೋಲು ನಿನ್ನ ಕೈ ತಪ್ಪುತ್ತೇನೋ ಅನಿಸ್ತಿದೆ. ಅಲ್ಲ, ಇವತ್ತು ಅವಳಿಗೆ ಇಷ್ಟ ಆಗಿರೋ ಅಡುಗೆನ ಮಾಡಿದವಳು ದಿನ ಅದನ್ನೇ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಕೆಲವು ಸಲ ಬದಲಾವಣೆಗಳನ್ನ ಒಪ್ಕೋಬೇಕಾಗತ್ತೆ. ಅಣ್ಣ, ಏನ್ ಹೇಳ್ತಾ ಇದ್ಯಾ? ಹೌದು ಸೌಂದರ್ಯ, ನೀನು ಈ ಮನೆಗೆ ಸೊಸೆಯಾಗಿ ಬಂದಾಗ ಬಹಳಷ್ಟು ಬದಲಾವಣೆಗಳನ್ನ ಮಾಡಿದೆ. ಅದನ್ನ ಈ ಮನೆಯವರೆಲ್ಲ ಒಪ್ಕೊಂಡ್ರು. ಈಗ ಅದೇ ರೀತಿ ದೀಪ ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಅವಳಿಗನ್ಸಿದ್ದನ್ನ ಒಳ್ಳೆ ರೀತಿಲಿ ಬದಲಾಯಿಸೋಕೆ ಪ್ರಯತ್ನ ಪಡ್ತಿದ್ದಾಳೆ. ಅದನ್ನ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಸೌಂದರ್ಯನ ಮುಂದೆನೆ ದೀಪನ ಹೊಗಳ್ತಿದ್ದೀರಲ್ಲ. ತಪ್ಪು ತಿಳ್ಕೊತಾ ಇದ್ದೀರಾ. ನಾನು ದೀಪನ ಹೊಗಳ್ತಾ ಇಲ್ಲ. ಅವಳು ಮಾಡ್ತಿರೋ ಒಳ್ಳೆ ಬದಲಾವಣೆಗಳನ್ನು ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ದೀಪ ಯಾವತ್ತಿದ್ರು ಸೌಂದರ್ಯ ಜಾಗಕ್ಕೆ ಬರೋಕ್ಕಾಗಲ್ಲ, ಅಥವಾ ಸೌಂದರ್ಯನ ಜಾಗನ ಕಿತ್ಕೊಳ್ಳೋಕ್ಕೂ ಆಗಲ್ಲ. ಸೌಂದರ್ಯ ಯಾವತ್ತಿದ್ರು ಈ ಮನೆ ಮಹಾರಾಣಿ. ಇಡೀ ಮನೆ ಕಂಟ್ರೋಲು, ಬಿಸ್ನೆಸ್ ಕಂಟ್ರೋಲು ಇದೆಲ್ಲ ಸೌಂದರ್ಯನ ಅಂಡರಲ್ಲೇ ಇರುತ್ತೆ. ಅದಕ್ಕೆ ಯಾವ ಅಪಾಯನೂ ಇರೋದಿಲ್ಲ. ಇವತ್ತು ಅಡುಗೆ ಮನೆನ ಕಂಟ್ರೋಲಿಗೆ ತಗೊಂಡವಳು ನಾಳೆ ದಿನ ಇಡೀ ಮನೆಯವ್ರನ್ನ ಕಂಟ್ರೋಲಿಗೆ ತಗೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಸಾಕ್ ನಿಲ್ಸಿ ಚಿಕ್ಕತ್ತೆ. ಆ ಮುದ್ದೆ ಬಸಾರ್ ತಿಂದು ಬಾಯ್ ಬಂದಾಗೆಲ್ಲ ಮಾತಾಡ್ಬೇಕು. ಯಾವತ್ತಿದ್ರು ಈ ಮನೆ ನನ್ನ ಕಂಟ್ರೋಲಲ್ಲೇ ಇರುತ್ತೆ. ಅಣ್ಣ ಹೇಳ್ದ ಹಾಗೆ ಈ ಮನೆಗೆ ಈ ಸೌಂದರ್ಯನೇ ಮಹಾರಾಣಿ. ಏನೋ ನಿನ್ನನ್ನು ಮೆಚ್ಚಿಸ್ಬೇಕು ಅಂತ ಹಾಗೆ ಹೇಳಿದೆ ಸೌಂದರ್ಯ. ಆದರೆ ಹೋಗ್ತಾ ಹೋಗ್ತಾ ದೀಪ ನಿನ್ನನ್ನು ಓವರ್ಟೇಕ್ ಮಾಡಿ ಅವಳೇ ಈ ಮನೆಗೆ ಮಹಾರಾಣಿ ಆದರೂ ಆಗ್ಬೋದು. ಹಾಗಾಗಲಿ ಅನ್ನೋದೇ ನನ್ನ ಆಸೆ. ಏನಿದ್ ನಿನ್ನ ಹೊಸ ನಾಟಕ? ನಾನು ನೋಡಿದ್ರೆ ಸಾಕು ಉರಿದು ಬೀಳ್ತಾ ಇದ್ದೆ, ಈಗ ಕೈ ಹಿಡಿದು ಪೂಜೆ ಮಾಡಿಸ್ತಾ ಇದೆಯಾ? ಅನುಮಾನಂ ಪೆದ್ದ ಲಕ್ಷಣಂ ಅಂತ ಹೇಳ್ತಾರೆ. ನಾನು ಬದಲಾಗಿನಿ ಅಂತ ಇಷ್ಟ ಹೇಳಿದ್ರು ನೀ ನನ್ನ ನಂಬ್ತಿಲ್ವಲ್ಲ. ಈಗ ನಿನ್ನ ನಂಬಿಕೆ ಗಳಿಸ್ಕೆ ಏನು ಮಾಡಬೇಕು ಅಂತ ಹೇಳು. ಏನು ಹೇಳಿದ್ರು ಮಾಡ್ತೀಯಾ? ಹೌದು, ಮಾಡ್ತೀನಿ. ತನ್ನ ಮೇಲಿದ ಅನುಮಾನ ಪರಿಹಾರಕ್ಕೆ ಅಗ್ನಿ ಸ್ಪರ್ಶಿಸಿದ ಸೀತೆ ಥರ ನಾನು ಬೆಂಕಿಗೆ ಬೀಳ್ಬೇಕಾ? ಹೇಳು, ಬೀಳ್ತೀನಿ. ಅಯ್ಯಯ್ಯೋ ಬೇಡ ಮತೈ. ನೀನು ಹಾಗೆ ಆದರೂ ಮಾಡಿದ್ರೆ ನಿಮ್ಮ ಅಪ್ಪ ನನಗೆ ಸ್ಟೇಷನ್ಗೆ ಕರ್ಕೊಂಡೋಗಿ ಒಳಗಡೆ ಹಾಕಿ ಇರೋ ಬರೋ ಕೇಸ್ನೆಲ್ಲ ನನ್ನ ಮೇಲೆ ಹಾಕಿ ಜಾರ್ಜ್ ರುಬ್ಲಿ ಅಂತ ನಿನ್ನ ಪ್ಲ್ಯಾನ್ ಅಲ್ವಾ? ಸರಿ, ಈಗ ಕೈ ಮುಗಿ. ಬೇಡ ತಾಯಿ, ನಿನ್ನ ಜೊತೆ ಕೈ ಮುಗಿದ್ರೆ ವರ ಕೊಡೋ ದೇವರು ಶಾಪ ಕೊಡ್ತಾನೆ. ನೀನು ಪಾಡಿ ನೀನು ಕಂಟಿನ್ಯೂ ಮಾಡು, ನಾವು ಬರ್ತೀವಿ. 1 ನಿಮಿಷ, ಯಾರನ್ನೋ ಹುಡುಕ್ತಿದ್ರಿ ಅಂತ ಅನ್ಸುತ್ತಾ? ನಾನಾ? ಇಲ್ಲಪ್ಪ. ಮತ್ತೆ ನನ್ನ ಹತ್ರ ಬಂದು ಎಕ್ಸ್ಕ್ಯೂಸ್ ಮೀ ಅಂತ ಏನಕ್ಕೆ ಹೇಳಿದ್ದು? ಅದು ನೀವು ಉಡ್ಕೊಂಡಿದ್ದಲ್ಲ ಹೂವು, ಪರಿಮಳ ತುಂಬ ಚೆನ್ನಾಗಿತ್ತು. ನೀನು ಯಾರು ಅಂದ್ಕೊಂಡು ಮಾರಿಗೆ ಎಷ್ಟು ಕೊಟ್ಟೆ ಅಂತ ಕೇಳಕ್ಕೆ ಬಂದೆ ಅಷ್ಟೇ. ಯಾರಿಗಾದ್ರೂ ಕೊಡಿಸ್ಬೇಕಿತ್ತಾ? ಯಾರಿಗೂ ಇಲ್ಲ, ನಮ್ಮ ಅಮ್ಮಂಗೆ ತೊಗೊಂಡೋಗ್ಬೇಕಿತ್ತು ಅಷ್ಟೇ. ಮುರ್ಕೊಳ್ಳೋ ಹೂನಾಗ್ಲಿ ಮನ್ಸಲ್ಲಿರೋ ಪ್ರೀತಿನಾಗ್ಲಿ ಹುಡುಗಿ ಕೊಟ್ರೇನೆ ಚಂದ.
ಅಮ್ಮನಿಗೆ ಯಾವತ್ತೂ ಪ್ರೀತಿ ಇದ್ದೇ ಇರುತ್ತಲ್ವಾ? ಬಾ 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 ಹಾರ್ಟ್ ಟಚಿಂಗ್ ಮಾತು ಹೇಳ್ಬಿಟ್ಟಿಯಲ್ಲ ಬೇಬಿ, ಇದೆಲ್ಲ ಎಲ್ಲಿಂದ ಕಲ್ತೀನಿ ನೀನು? ಒಳ್ಳೆಯವರಾಗಕ್ಕೆ ಯಾರಿಂದನೂ ಕಲಿಬೇಕಾಗಿಲ್ಲ, ನಮಗೆ ನಾವು ಮಾಡ್ತಿರೋ ತಪ್ಪು ಅಂತ ಅನ್ಸಿದ್ರೆ ಸಾಕು. ಸಂದೀಪ, ಮೊದಲಿನಿಂದ ಎಸ್ಕೇಪ್ ಆಗಬೇಕು. ಇವಳು ಯಾಕೋ ತುಂಬ ಒಳ್ಳೆಯವಳಾಗ್ತಾವಳೆ, ಟೈಮ್ ಸರಿಯಿಲ್ಲ ಅನ್ನಿಸ್ತು. ಬೇಬಿ ಯು ಕ್ಯಾರಿ ಆನ್, ದೇವರು ನಿನಗೆ ಒಳ್ಳೆ ಬುದ್ಧಿ ಕೊಡಿ. ನೀನು ಇಷ್ಟಪಟ್ಟು ಹುಡುಗನ ಜೊತೆ ಮದುವೆ ಆಗಿ 4 ಮಕ್ಕಳು ಹೆತ್ತು ಐಷಾರಾಮಿ ಮನೆಗೆ ಓನರ್ ಆಗಿ ನೀನು ಸುಖವಾಗಿ ಜೀವನ ಮಾಡೋದರಾಗಲಿ. ನಾನು ಬರಲಾ? ಇಷ್ಟು ಕೇಳ್ಕೊತಿದ್ದೀನಿ, ನೀನು ಇಲ್ಲಿವರೆಗೂ ಬಂದಿದ್ಯಾ, ಇಬ್ರು ಒಟ್ಟಿಗೆ ಒಂದು ಅರ್ಚನೆ ಮಾಡ್ಸೋಣ. ನೋ ಚಾನ್ಸ್, ನನಗೆ ಇಂಟ್ರೆಸ್ಟ್ ಇಲ್ಲ ಬೇಬಿ. ಹೋಗ್ಲಿ, ಪ್ರಸಾದನಾದ್ರೂ ತಗೋ. ನಿನಗೊಂದು ದೊಡ್ಡ ನಮಸ್ಕಾರ, ನಾನು ಬರ್ತೀನಿ. ಎಲ್ಲಿಗೆ ಹೋಗ್ತೀಯೋ ಹೋಗೋ ನರಸಿಂಹ, ನೀನು ನನ್ನಿಂದ ದೂರ ಹೋದಷ್ಟು ನಾನು ನಿನಗೆ ಹತ್ರ ಆಗ್ತಾನೇ ಇರ್ತೀನಿ. ನಿನ್ನನ್ನು ನನ್ನ ಪ್ರೀತಿಲಿ ಬೀಳಿಸ್ಕೊಂಡು ದ್ವೇಷ ತೀರಿಸ್ಕೋತೀನಿ. ಊರ ಜನರ ಮುಂದೆ ಎಲ್ಲ ಅವಮಾನ ಮಾಡಿದ್ದು ಅಲ್ಲದೆ ನಮ್ಮ ಅಪ್ಪನ ಕೈಯಲ್ಲೇ ನನಗೆ ಕೋಳ ಹಾಕಿಸ್ತೀಯ. ಬಡ್ಡಿ ಸಮೇತ ನೀನು ಅನುಭವಿಸೋ ಥರ ಮಾಡಿಲ್ಲ ಅಂದರೆ ನನ್ನ ಹೆಸರು ಸಂಜನಾ ನಾಗರಾಜೇ ಅಲ್ಲ. ಇಷ್ಟು ದಿನ ಸಂಜನಾ ಕಾಟ ಕೊಡ್ತಿದ್ದೆ, ಆದರೆ ಇನ್ಮುಂದೆ ಅನಾಮಿಕಾ ಅನ್ನೋ ಹುಡುಗಿಯಾಗಿ ಕಾಟ ಕೊಡ್ತೀನಿ. ನನ್ನನ್ನು ಪ್ರೀತಿಸು ಅಂತ ತಲೆ ತಿಂತೀನಿ. ನಾನು ಹಾಕೋ ಗಾಳಕ್ಕೆ ಬೀಳು, ಆಮೇಲೆ ನನ್ನ ದಾಳಕ್ಕೆ ಹೇಗೆ ಆಡಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಜಾಜಿಯಕ್ಕ, ಮುದ್ದೆ ಬಸ್ಸಾರು ಹೆಂಗಿತ್ತು ಅಂತ ಹೇಳಲೇ ಇಲ್ಲ. ಅಯ್ಯೋ ಮೇಡಮ್, ಸೂಪರ್ ಆಗಿತ್ತು. ನೀವೇ ನೋಡಿದ್ರಲ್ಲ ಮನೆಯವರೆಲ್ಲ ಎಷ್ಟು ಖುಷಿಯಾಗಿ ತಿಂದ್ರು ಅಂತ. ಎಲ್ರು ಎಲ್ಲಿ ತಿಂದ್ರು, ಒಬ್ರು ತಪ್ಪಿಸ್ಕೊಂಡ್ಬಿಟ್ರು. ಸೌಂದರ್ಯ ಮೇಡಮ್ಗೆ ಇದೆಲ್ಲ ಇಷ್ಟ ಆಗಲ್ಲ, ಅದಕ್ಕೆ ಮಧ್ಯದಲ್ಲಿ ಹೋದ್ರು. ಹೋಗ್ಲಿ ಬಿಡಿ ಮೇಡಮ್. ಅಲ್ಲ, ಮುದ್ದೆ ಮಾತ್ರ ಅಲ್ಲ, ಅವ್ರಿಗೆ ನನ್ ಕಂಡ್ರೇನು ಇಷ್ಟ ಇಲ್ಲ, ಅದಕ್ಕೆ ಎದ್ದು ಹೋಗಿದ್ದು. ಅಯ್ಯೋ, ಕನ್ನಡಕ ಯಾರೋ ಬಿಟ್ಟೋಗಿದ್ದಾರೆ ಮೇಡಮ್. ಇದ್ ಮಾವನ್ ಕನ್ನಡಕ, ಕೈ ತೊಳ್ಕೊಳಾಗ ಇಲ್ಲಿ ಬಿಟ್ಟಿರ್ತಾರೆ, ಇರಿ ಕೊಟ್ಬಿಟ್ಟು ಬರ್ತೀವಿ. ಸರಿ ಮೇಡಮ್. ಹೇಗಾದ್ರೂ ಮಾಡಿ ನನ್ನ ಗಂಡನ ಕೈಯಿಂದಾನೆ ಮಾವನ್ಗೆ ಕನ್ನಡಕ ಕೊಡೋ ತರ ಮಾಡ್ಬೇಕು. ಏನ್ರಿ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಯಾಕೆ ಬಂದು ಇಲ್ಲಿ ನಿಂತಿದ್ದೀರಾ? ನಾನೇನ್ ತಪ್ಪು ಮಾಡ್ದೆ? ಅದಕ್ಕೆ ಇಷ್ಟ ಇಲ್ದಿರೋ ತಿಂಡಿ ಯಾಕೆ ಮಾಡಿದ್ರಿ? ಅವ್ರು ತಿನ್ಬಾರ್ದಂತಾನೆ? ಅಯ್ಯೋ ಇಲ್ಲಪ್ಪ, ಅವ್ರು ಬರೀ ಸೌಂದರ್ಯವಾಗಿದ್ರೆ ಸಾಲದು, ಆರೋಗ್ಯವಾಗೂ ಇರ್ಬೇಕು ಅಂತ ರಾಗಿ ಮುದ್ದೆ ಮಾಡ್ದೆ. ಅವ್ರು ತಿನ್ನಲ್ಲ ಅಂತ ನನ್ಗೇನ್ ಗೊತ್ತಿತ್ತು? ನಿಮಗೆ ಯಾರೀ ರಾಗಿ ಮುದ್ದೆ ಮಾಡಕ್ ಹೇಳಿದ್ದು? ಈ ಮನೇಲಿ ಅದಕ್ಕೆ ಏನ್ ಹೇಳ್ತಾರೋ ಅದನ್ನೇ ಮಾಡಬೇಕು. ಆಯ್ತು ಬಿಡಿ, ಮುಂದಿನ ಸಲ ಅಡುಗೆ ಮಾಡಾಗ ಎಚ್ಚರ ವಹಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.